ॐ तच्छंयोरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजम् तन्नो अस्तु द्विपदे चतुष्पदे ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti Shanti. ಇಂದು ಸ್ಥಿರವಾಸರ ಶನಿವಾರ ವೈಶಾಖ ಬಹುಳ ಪಾಡ್ಯಮಿ. ಈ ವಿಶೇಷವಾದಂತಹ ಶನಿವಾರದ ಮುಸ್ಸಂಜೆಯಲ್ಲಿ ವಿಷ್ಣು ಸಹಸ್ರನಾಮದ ಮುಂದುವರಿದ 10 ಶ್ಲೋಕಗಳ ಪಾರಾಯಣ. ಮೇ ತಿಂಗಳ 2ನೇ ತಾರೀಕು 2026ನೇ ಇಸ್ವಿ. ಈ ಶ್ರೇಷ್ಠವಾದ ಶನಿವಾರದ ಮುಸ್ಸಂಜೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ತಾವು ಕೂಡ ನಮ್ಮೊಡನೆ ಮಾಡಬಹುದು. ಮೊದಲಿಗೆ ಧ್ಯಾನ ಶ್ಲೋಕಗಳು. ಓಂ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಶೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ ವಿಷ್ಣುಂ ವಂದೇ ಸರ್ವಲೋಕೈಕನಾಥಂ. ಓಂ ನಮೋ ಭಗವತೆ ವಾಸುದೇವಾಯ. ಅಮೃತಾಂಶೋದ್ಭವೋ ಭಾನುಃ ಶಶಬಿಂದುಃ ಸುರೇಶ್ವರಃ ಔಷಧಂ ಜಗತಃ ಸೇತುಃ ಸತ್ಯಧರ್ಮಪರಾಕ್ರಮಃ ಭೂತಭವ್ಯಭವನ್ನಾಥಃ ಪವನಃ ಪಾವನೋನಿಲಃ ಕಾಮಃ ಕಾಮಕೃತ್ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ ಯುಗಾದಿಕೃದ್ಯುಗಾವರ್ತೋ ನೈಕಮಾಯೋ ಮಹಾಶನಃ ಅದೃಶ್ಯೋ ವ್ಯಕ್ತರೂಪಶ್ಚ ಸಹಸ್ರಜಿತನಂತಜಿತೆ ಇಷ್ಟಾವಿಶಿಷ್ಟಸೃಷ್ಟೇಷ್ಟಃ ಶಿಖಂಡೇನ ಹುಷೋ ವೃಷಃ ಕ್ರೋಧಃ ಕ್ರೋಧಕೃತ್ಕರ್ತ ವಿಶ್ವಬಾಹುರ್ಮಹೀಧರಃ ಅಚ್ಯುತಃ ಪ್ರಥಿತಃ ಪ್ರಾಣಃ ಪ್ರಾಣಧೋ ವಾಸವಾನುಜಃ ಅಪಾಂ ನಿಧಿರಧಿಷ್ಠಾನಂ ಅಪ್ರಮತ್ತಃ ಪ್ರತಿಷ್ಠಿತಃ ಸ್ಕಂದಃ ಸ್ಕಂದಧರೋ ಧುರ್ಯೋ ವರದೋ ವಾಯುವಾಹನಃ ವಾಸುದೇವೋ ಬೃಹದ್ಭಾನುಃ ಆದಿದೇವಃ ಪುರಂಧರಃ ಅಶೋಕಸ್ತಾರಣಸ್ತಾರಃ ಶೂರಃ ಶೌರ್ಯರ್ಜನೇಶ್ವರಃ ಅನುಕೂಲಶ್ಚ ತಾವರ್ತಃ ಪದ್ಮೇ ಪದ್ಮನಿಭೇಕ್ಷಣಃ ಪದ್ಮನಾಭೋರವಿಂದಾಕ್ಷಃ ಪದ್ಮಗರ್ಭಃ ಶರೀರಭೃತ್ ಮಹರ್ಧೃರುದ್ಧೋ ವೃದ್ಧಾತ್ಮಾ ಮಹಾಕ್ಷೋ ಗರುಡಧ್ವಜಃ ಅತುಲಃ ಶರಭೋ ಭೇಮಃ ಸಮಯಜ್ಞೋ ಹವಿರ್ಹರಿಃ ಸರ್ವಲಕ್ಷಣಲಕ್ಷಣ್ಯೋ
लक्ष्मीवान् स्वमितिञ्जयः विक्षरो मार्गः हेतुर्दामोदरः महीधरो महाभागः वेगवानमिताशनः ॐ शान्तिः 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 हरिः ॐ श्रीगुरुभ्यो नमः हरिः ॐ 2 ನಿಮಿಷ ನಾಮ ಜಪ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ನಮೋ ಭಗವತೆ ವಾಸುದೇವಾಯ. 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 ವಾಸುದೇವಾಯ ವಾಸುದೇವಾಯ. ಸತ್ಯನಾರಾಯಣನ ಭಜನೆ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಸತ್ಯನಾರಾಯಣ ಬದರಿ ನಾರಾಯಣ. ಶ್ರೀಲಕ್ಷ್ಮೀ ನಾರಾಯಣ. ನಾರಾಯಣ ಹರಿ ನಾರಾಯಣ. ನಾರಾಯಣ ಶ್ರೀಮನ್ನಾರಾಯಣ. ವೇದಾಂತ ರೂಪನೆ ನಾರಾಯಣ. ವರಲಕ್ಷ್ಮೀ ಪ್ರಿಯ ನಾರಾಯಣ. ವೆಂಕಟರಮಣನೆ ನಾರಾಯಣ. ವೈಕುಂಠವಾಸ ನಾರಾಯಣ. ಸತ್ಯನಾರಾಯಣ ಬದರಿ ನಾರಾಯಣ. ಶ್ರೀಲಕ್ಷ್ಮೀ ನಾರಾಯಣ. ಮುರಳಿ ನಾದವು ನೀನೆ ನಾರಾಯಣ. ಮನ್ಮಥ ಜನಕನೆ ನಾರಾಯಣ.
ಮಂತ್ರಘೋಷವು ನೀನೇ ನಾರಾಯಣ. ಎನ್ನ ಮನದಲ್ಲಿ ನೆಲೆಸೋ ನಾರಾಯಣ. ಸತ್ಯನಾರಾಯಣ ಬದರಿ ನಾರಾಯಣ. ಶ್ರೀಲಕ್ಷ್ಮೀ ನಾರಾಯಣ. ನಾರಾಯಣ ಹರಿ ನಾರಾಯಣ. ಎನ್ನ ನಾಲಿಗೆಯಲ್ಲಿ ಕುಣಿಯೋ ನಾರಾಯಣ. ನಾರದ ಪ್ರಿಯ ಹರಿ ನಾರಾಯಣ. ನಾದ ಸ್ವರೂಪನೆ ನಾರಾಯಣ. ಸತ್ಯನಾರಾಯಣ ಬದರಿ ನಾರಾಯಣ. ಶ್ರೀಲಕ್ಷ್ಮೀ ನಾರಾಯಣ. ಶ್ರೀಲಕ್ಷ್ಮೀ ನಾರಾಯಣ. ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ. ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜಯ ಜಯ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ. ಹರ ಹರ ನಮಃ ಪಾರ್ವತಿ ಪತಯ. ಹರ ಹರ ಮಹಾದೇವ ಶಂಭೋ. ಶ್ರೀಮದ್ ಭಗವದ್ಗೀತೆಯ 17ನೆಯ ಅಧ್ಯಾಯ, ಸಪ್ತದಶೋಧ್ಯಾಯ. ಹಿಂದೆ ಮಾಡಿದಂತಹ ವಿಚಾರಗಳ ಕೆಲವು ಶ್ಲೋಕಗಳ ಪಾರಾಯಣ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತದಶೋಧ್ಯಾಯಃ. ಶ್ರದ್ಧಾತ್ರಯ ವಿಭಾಗ ಯೋಗಃ. ಶ್ರೀ ಭಗವಾನುವಾಚ. ಮನಃ ಪ್ರಸಾದ ಸೌಮ್ಯತ್ವಂ ಮೌನಮಾತ್ಮ ವಿನಿಗ್ರಹಃ. ಭಾವ ಸಂಶುದ್ಧಿರಿತ್ಯೇತತ್. ತಪೋ ಮಾನಸಮುಚ್ಯತೆ. ಶ್ರದ್ಧಯಾ ಪರಯಾ ತಪ್ತಂ ತಪಸ್ತತ್ರ ವಿಧನ್ನರೈಃ. ಅಫಲಾಕಾಂಕ್ಷಭಿರ್ಯುಕ್ತೈಃ ಸಾತ್ವಿಕಂ ಪರಿಚಕ್ಷತೆ. ಸತ್ಕಾರಮಾನ ಪೂಜಾರ್ಥಂ ತಪೋದಂಭೇನ ಚೈವ ಯತ್. ಕ್ರಿಯತೆ ತದಿಹ ಪ್ರೋಕ್ತಂ ರಾಜಸಂ ಚಲಮಧ್ರುವಂ. ಮೋಹಗ್ರಾಹೇಣಾತ್ಮನೋ ಯತ್.
पीडया क्रियते तपः परस्योत्सादनार्थं वा तत्तामसमुदाहृतम् दातव्यमिति यद्दानम् दीयतेऽनुपकारिणे देशे काले च पात्रे च तद्दानं सात्विकं स्मृतम्। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ। ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಪೂಜಾ ವಿಧಾನಗಳು, ಆಹಾರದ ಕ್ರಮಗಳು, ಯಜ್ಞದ ಆಚರಣೆಗಳು, ತಪಸ್ಸಿನ ವಿವಿಧ ಬಗೆಗಳು ಇಷ್ಟನ್ನು ವಿಚಾರ ಮಾಡಿದ ನಂತರ ಈಗ ದಾನವನ್ನು ಮಾಡಿದಾಗ ಯಾವ ಗುಣವನ್ನ ಹೊಂದಿರಬೇಕು, ಯಾವ ಗುಣವನ್ನ ಹೊಂದಿದ್ದರೆ ಅದು ಯಾವ ರೀತಿಯಲ್ಲಿ ದಾನವಾಗಬಹುದು ಅನ್ನುವ ವಿಚಾರವನ್ನು ಮಾಡ್ತಾ ಇದ್ದೇವೆ. 20ನೆಯ ಶ್ಲೋಕದಲ್ಲಿ ಸಾತ್ವಿಕ ದಾನದ ವರ್ಣನೆ ಇತ್ತು. ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತತ್ दानम सात्विकम स्मृतम। जो दान कर्तव्य समझकर किसी प्रत्युपकार की आशा के बिना समुचित काल तथा स्थान में और योग्य व्यक्ति को दिया जाता है वह सात्विक माना जाता है। That gift which is given out of duty at the proper time and place to a worthy person and without expectation of return is considered to be charity in the mode of goodness. ಸಾತ್ವಿಕ ದಾನದ ವಿಚಾರವನ್ನು ಮಾಡಿದ್ದೇವೆ. ಈಗ ರಾಜಸಿಕ ದಾನವೆಂದರೇನು ನೋಡುವ 21ನೇ ಶ್ಲೋಕದಲ್ಲಿ. ಪುನರಾವರ್ತಿಸಿ. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ। ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ तद्दानं राजसं स्मृतम्। किंतु जो दान प्रत्युपकार की भावना से या कर्म फल की इच्छा से या अनिच्छा पूर्वक किया जाता है वह रजोगुणी राजस कहलाता है। बट चैरिटी performed with the expectation of some return or with a desire for fruitive results or in a grudging mood is said to be charity in the mode of passion. Yet tu pratyupakarartham phalam uddishya va punah diyate cha pariklishtam तत् दानम राजसं स्मृतम। तु ಆದರೆ ಯತ್ ಪರಿಕ್ಲಿಷ್ಟ ಯಾವ ದಾನವು ಸಂಕಟ ಪಡುತ್ತ
ಯಾವ ರೀತಿ ಸಂಕಟ ಇಲ್ಲಿ ನೋಡಿ ಕೆಳಗಡೆ ಕೊಟ್ಟಿದ್ದಾರೆ. ಬಹುಶಃ ಈಗಿನ ಕಾಲದ ಚಂದಾಪಟ್ಟಿಗಳಲ್ಲಿ ಹಣ ಕೊಡುವಂತೆ, ಕೊಡಕ್ ಇಷ್ಟ ಇಲ್ಲ ಆದ್ರೂ ಕೂಡ ಕೊಡಲೇಬೇಕಾದಂತಹ ಪರಿಸ್ಥಿತಿ, ಸಂಕಟ ಪಡುತ್ತಾ ಕೊಡುವ ದಾನ. ಹಾಗೂ ಪುನಃ ಪ್ರತ್ಯುಪಕಾರಾರ್ಥಂ, ಪುನಃ ಪ್ರತ್ಯುಪಕಾರದ ಪ್ರಯೋಜನವನ್ನು ಬಯಸಿ, ಪುನಃ ಅವರಿಂದ ನಮ್ಗೇನೋ ಒಂದು ಉಪಕಾರ ಆಗಬೇಕು, ಆದ್ರಿಂದ ನಾನು ಇವಾಗ ಅವರಿಗೆ ದಾನವನ್ನು ಮಾಡ್ತಾ ಇದ್ದೇನೆ, ಆ ರೀತಿಯಾದಂತಹ ಒಂದು ಆಲೋಚನೆ. ಅರ್ಥಾತ್ ಬದಲಿಯಾಗಿ ತನ್ನ ಸಂಸಾರದ ಕಾರ್ಯವನ್ನು ಸಾಧಿಸಿಕೊಳ್ಳುವ ಆಶೆಯಿಂದ ಪ್ರತ್ಯುಪಕಾರಾರ್ಥ ವಾ ಅಥವಾ ಫಲಂ ಉದ್ದೇಶ, ಫಲವನ್ನು ಉದ್ದೇಶದಲ್ಲಿಟ್ಟುಕೊಂಡು. ಯಾವ ಫಲ? ಸ್ವಾರ್ಥದ ಫಲ. ಅರ್ಥಾತ್ ಮಾನ, ದೊಡ್ಡಸ್ತಿಕೆ, ಪ್ರತಿಷ್ಠೆ ಮತ್ತು ಸ್ವರ್ಗಾದಿಗಳ ಪ್ರಾಪ್ತಿಗಾಗಿ ಅಥವಾ ರೋಗಗಳ ನಿವಾರಣೆಗಾಗಿ ಕೊಡುವಂತಹ ದಾನ ರಾಜಸಿಕ ದಾನ. ಫಲಂ ಉದ್ದೇಶ್ಯ ದೀಯತೆ, ಯಾವ ಫಲವನ್ನು ಉದ್ದೇಶದಲ್ಲಿಟ್ಟುಕೊಂಡು ಕೊಡಲಾಗುವುದೋ ತತ್ ದಾನಂ ರಾಜಸಂಸ್ಮೃತಂ, ಆ ದಾನವು ರಾಜಸ ಎಂದು ಹೇಳಲ್ಪಟ್ಟಿದೆ. ಈ ಶ್ಲೋಕದ ಶಾಂಕರ ಭಾಷ್ಯವನ್ನು ನೋಡೋಣ. 17ನೇ ಅಧ್ಯಾಯ 21ನೆಯ ಶ್ಲೋಕ. ರಾಜಸಿಕ ದಾನ. ಯತ್ ತು ದಾನಂ ಪ್ರತ್ಯುಪಕಾರಾರ್ಥಂ ಕಾಲೇ ತು ಅಯಂ ಮಾಂ ಪ್ರತ್ಯುಪಕರಿಷ್ಯತಿ ಇತ್ಯೇವಮರ್ಥಂ. ಫಲಂ ವಾ ಅಸ್ಯ ದಾನಸ್ಯ ಮೇ ಭವಿಷ್ಯತಿ ಅದೃಷ್ಟಂ ಇತಿ ತತ್ ಉದ್ದೇಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ಖೇದ ಸಂಯುಕ್ತಂ ತತ್ ದಾನಂ ರಾಜಸಂ ಸ್ಮೃತಂ. ಭಾಷ್ಯಾರ್ಥ ನೋಡಿಕೊಳ್ಳಿ. ಆದರೆ ಯಾವ ದಾನವನ್ನು ಪ್ರತ್ಯುಪಕಾರಕ್ಕಾಗಿ ಸಮಯ ಬಂದಾಗಲಾದರೆ ಇವನು ನನಗೆ ಪ್ರತ್ಯುಪಕಾರ ಮಾಡಿಯಾನು ಎಂಬಿ ಕಾರಣದಿಂದಲಾಗಲಿ, ಈ ದಾನಕ್ಕೆ ನನಗೆ ಅದೃಷ್ಟವಾದ ಫಲವಾದೀತು ಎಂದು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರುವುದಾಗಲಿ, ಪರಿಕ್ಲೇಶದಿಂದ ಆಯಾಸದಿಂದ ಒಡಗೂಡಿ ಕೊಡುತ್ತಾರೋ ಆ ದಾನವು ರಾಜಸವೆನಿಸುತ್ತದೆ. ವಿಚಾರ ಮಾಡಿ, ಎಲ್ಲಿಯವರೆಗೆ ನಮಗೆ ಫಲದ ಆಸೆ ಇರುವುದೋ ಅಲ್ಲಿಯವರೆಗೆ ಅದು ಸಾತ್ವಿಕ ದಾನವಾಗಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ರೀತಿಯಾದಂತಹ ಘಟನೆಗಳಿರಲಿ, ಪರಿಸ್ಥಿತಿಗಳಿರಲಿ, ರಾಜಸಿಕ ಅನ್ನುವುದಾದರೆ ಅಲ್ಲಿ ಯಾವುದೋ ಸ್ವಾರ್ಥದ ಸಂಚು ಅಡಗಿದೆ ಎಂದಲೇ ಅರ್ಥ. ಸಾತ್ವಿಕ ದಾನ ನಿಸ್ವಾರ್ಥ ಭಾವನೆ, ಅತ್ಯಂತ ಪರಿಶುದ್ಧ ಮನಸ್ಸಿನಿಂದ ಮಾಡುವಂತಹ ದಾನ ಸಾತ್ವಿಕ ದಾನ. ಅಲ್ಲಿ ಯಾವುದೇ ರೀತಿಯಾದಂತಹ ಪ್ರತ್ಯುಪಕಾರವನ್ನ ಆತ ಬಯಸುವುದಿಲ್ಲ. ಆದ್ರೆ ಇಲ್ಲಿ ರಾಜಸಿಕ ದಾನದಲ್ಲಿ ಯಾವುದೋ ಒಂದು ಉಪಕಾರದ ಅಪೇಕ್ಷೆ ಉಂಟು. ಯಾವುದೋ ಒಂದು ರೀತಿಯಲ್ಲಿ ನನಗೆ ಅದು ಉಪಯೋಗವಾಗಬೇಕು. ಬಹುಶಃ ಅವರೇ ಮಾಡ್ತಾರೋ ಅಥವಾ ಬೇರೆಯವರು ಮಾಡ್ತಾರೋ, ಒಟ್ಟು ನನಗೆ ಅದು ಪ್ರಯೋಜನವಾದರೆ ನಾನು ಮಾಡುವಂತಹ ದಾನ ರಾಜಸಿಕ ದಾನ. ಅಥವಾ ಆ ದಾನವನ್ನು ಮಾಡುವಾಗ ಸಂಕಟ ಪಡುತ್ತಾರೆ, ಅತ್ಯಂತ ನೋವಿನಿಂದ, ಅತ್ಯಂತ ಯಾತನೆಯಿಂದ ಮಾಡುವಂತಹ ಒಂದು ದಾನ ಅವರಿಗೆ ಇಷ್ಟವಿರುವುದಿಲ್ಲ, ಆದರೂ ಕೂಡ ಮಾಡುವಂತಹ ಒಂದು ಬಲವಂತ, ಅದು ರಾಜಸಿಕ ದಾನ. ತಾತ್ಪರ್ಯ ನೋಡಿಕೊಳ್ಳಿ. ಯಾವ ದಾನವು ಸಂಕಟ ಪಡುತ್ತಾ ಪುನಃ ಪ್ರತ್ಯುಪಕಾರದ ಪ್ರಯೋಜನವನ್ನು ಬಯಸಿ ಅಥವಾ ಫಲವನ್ನು ಉದ್ದೇಶದಲ್ಲಿಟ್ಟುಕೊಂಡು ಕೊಡಲಾಗುವುದೋ ಆ ದಾನವು ರಾಜಸವೆಂದು ಹೇಳಲ್ಪಟ್ಟಿದೆ. ಇನ್ನು ತಾಮಸಿಕ ದಾನವೂ ಕೂಡ ಇದೆ. ಅದು ಇದಕ್ಕಿಂತಲೂ ಹೇಯಕರ. ಏನು ಅನ್ನುವುದನ್ನು ನಾಳೆ ದಿವಸ ಸಂಜೆ ನೋಡುವ. ನರ ಜೀವನ ಧರಣದಿ ವಿಧಿಯ ಬಲ ಒಂದು ಕಡೆ, ಸ್ಥಿರವಿವೇಕದೆ ಬೆಳೆದ ನಲುಮೆಯೊಂದು ಕಡೆ, ಉರುಬುತಿರೆ ಪುರುಷಂಗೆ ನಲುಮೆಯುಳಿತವೆ ಗೆಲುವು, ಪುರುಷತನವೇ ವಿಜಯ ಮಂಕುತಿಮ್ಮ, ಪುರುಷತನವೇ ವಿಜಯ ಮಂಕುತಿಮ್ಮ, ಮಂಕುತಿಮ್ಮ. ಬಲ ಒಂದು, ಬಲವು ಒಂದು, ನಲುಮೆಯೊಂದು, ನಲುಮೆ ಒಂದು, ಉರುಬುತಿರೆ
ಉರುಬುತ ಇರೆ. ನಲುಮೆಯುಳಿತವೆ, ನಲುಮೆಯ ಉಳಿತವೆ. ಉರುಬುತ್ತಿರೆ, ಉಸಿರಾಡುತ್ತಿರೋ ಅಥವಾ ಓಡುತ್ತಿರೆ. ಉಸಿರಾಡುತ್ತಿರೆ ಅಥವಾ ಓಡುತ್ತಿರೆ, ಉರುಬುತ್ತಿರೆ. ತಾತ್ಪರ್ಯ ನೋಡಿಕೊಳ್ಳಿ. ಮನುಷ್ಯನ ಬದುಕಿನ ಹೋರಾಟದಲ್ಲಿ ವಿಧಿಯ ಬಲವು ಒಂದು ಕಡೆ ಇವನನ್ನು ಸೆಳೆಯುತ್ತಿದ್ದರೆ, ಮನುಷ್ಯ ತನ್ನ ಸಾಮರ್ಥ್ಯದಿಂದ ಬೆಳೆಸಿಕೊಂಡ ವಿವೇಕವು ಇವನಿಗೆ ಬೇರೆ ದಾರಿಯನ್ನು ತೋರುತ್ತಿರುತ್ತದೆ. ಹೀಗೆ ಇವನ ಹೋರಾಟದ ಓಟದಲ್ಲಿ ಅಥವಾ ಇವನ ಬದುಕಿನಲ್ಲಿ ಇವನು ಕಡೆಗೆ ತನ್ನ ಜೀವದಲ್ಲಿ ಸತ್ವವನ್ನು ಬೆಳೆಸಿಕೊಂಡು ಉಳಿಸಿಕೊಂಡರೆ, ಅವನಿಗೆ ನಲುಮೆ ಎಂದರೆ ಸಂತೋಷವನ್ನು ಪಡೆದುಕೊಂಡರೆ ಅದೇ ಅವನಿಗೆ ಜಯ ಸಿಕ್ಕಂತೆ. ಎಂದು ಉಲ್ಲೇಖ ಮಾಡಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಮುಕ್ತಕದಲ್ಲಿ. ಎಷ್ಟು ಸೊಗಸಾಗಿದೆ ನೋಡಿ. ಇನ್ ದ ಬ್ಯಾಟಲ್ ಆಫ್ ಹ್ಯೂಮನ್ ಲೈಫ್, ಎವ್ರಿವನ್ಸ್ ಲೈಫ್, fate is on one side, the wisdom, love and affection acquired over the lifetime is on the other side. When you are going about progressing in life, returning the love towards others is itself a pleasure. Showing off love and thereby being human is itself victory. ಮಂಕುತಿಮ್ಮ. ನರ ಜೀವನದರಣದಿ ವಿಧಿಯ ಬಲ ಒಂದು ಕಡೆ, ಸ್ಥಿರ ವಿವೇಕದಿ ಬೆಳೆದ ನಲುಮೆಯೊಂದು ಕಡೆ. ಉರುಬುತ್ತಿರೆ ಪುರುಷಂಗೆ ನಲುಮೆಯುಳಿತವೆ ಗೆಲುವು, ಪುರುಷತನವೇ ವಿಜಯ. ಮಂಕುತಿಮ್ಮ, ಮಂಕುತಿಮ್ಮ. ಭಿನ್ನ ಭಿನ್ನ ಪ್ರಮಾಣದಲ್ಲಿ ಸೇರಿಕೊಂಡ ಸತ್ವ ರಜಸ್ತಮೋ ಗುಣಗಳಿಂದಾದ ರೂಪವನ್ನು ಹೊತ್ತ ನಾವು ಮತ್ತು ನಮ್ಮನ್ನು ಆಡಿಸುವ ವಿಧಿ, ಇವೆರಡರ ನಡುವೆ ನಮ್ಮ ಜೀವನದ ಹೋರಾಟ. ಮೂರು ಗುಣಗಳನ್ನು ಬೇರೆ ಬೇರೆ ಪ್ರಮಾಣಗಳಲ್ಲಿ ನಾವು ನಮ್ಮ ಪೂರ್ವ ಕರ್ಮಗಳಿಂದ ಹೊತ್ತು ತರುತ್ತೇವೆ ಎನ್ನುತ್ತದೆ ನಮ್ಮ ಸನಾತನ. ಹಾಗೆ ತಂದ ಗುಣಗಳ ಸಹಾಯದಿಂದಲೇ ಇಲ್ಲಿನ ಬಾಳನ್ನು ಬಾಳುತ್ತೇವೆ. ಈ ಗುಣಗಳಿಂದ ಉಂಟಾಗುವ ಕೋಪ ತಾಪಗಳು, ಪ್ರೀತಿ ಪ್ರೇಮಗಳು, ರಾಗ ದ್ವೇಷಗಳು, ನಲುಮೆ ಅನುರಾಗಗಳಂತಹ ಭಾವಗಳ ಬಲದಿಂದಲೇ ನಮ್ಮ ಬದುಕಿನ ಹೋರಾಟ ನಡೆಸುತ್ತೇವೆ. ಇಲ್ಲಿ ನಾವು ನಮ್ಮ ವಿದ್ಯೆ, ಸಂಘ ಮುಂತಾದವುಗಳಿಂದ ವಿವೇಕವನ್ನು ಪಡೆದು ಹೊತ್ತು ತಂದ ಅನುಭವ, ಅಂತರಂಗದ ಮಂಥನ, ಸತ್ವಗುಣದ ಪ್ರಮಾಣವನ್ನು ಬೆಳೆಸಿಕೊಂಡರೆ ನಾವು ಸಾತ್ವಿಕರಾಗುತ್ತೇವೆ. ಅದು ನಮ್ಮಲ್ಲಿರುವ ಶಕ್ತಿಯ ಜಯ. ನಮ್ಮಲ್ಲಿ ನಲುಮೆ, ಸಂತೋಷ, ಆನಂದ ಬೆಳೆಯುತ್ತದೆ. ಅಲ್ಲದೆ ಅನ್ಯ ಗುಣಗಳಾದ ರಜ ಮತ್ತು ತಮೋ ಗುಣಗಳನ್ನು ಬೆಳೆಸಿಕೊಂಡರೆ ಅವುಗಳಿಂದ ಪ್ರಭಾವಿತರಾಗಿ ನಮ್ಮ ವ್ಯಕ್ತಿತ್ವ ರೂಪುಗೊಂಡು ಈ ಪ್ರಾಪಂಚಿಕ ಬದುಕಿಗೆ ಅಂಟಿಕೊಂಡು ಹೋರಾಡುತ್ತೇವೆ, ನರಳುತ್ತೇವೆ. ಇದು ನಮ್ಮ ಶಕ್ತಿಯ ಸೋಲು. ಆದರೆ ಇದು ಅಂತಿಮ ಜಯವೂ ಅಲ್ಲ, ಅಂತಿಮ ಸೋಲೂ ಅಲ್ಲ. ಹೋರಾಟ ಮುಂದುವರೆದು ಹೋರಾಟದ ಸ್ವರೂಪ ಬದಲಾಗುತ್ತದೆ ಮತ್ತು ಬೇರೊಂದು ರೂಪವನ್ನು ಹೊತ್ತು ಹೋರಾಡಲು ಸಿದ್ಧರಾಗುತ್ತೇವೆ. ಆದರೆ ಈ ನಮ್ಮ ಹೋರಾಟದಲ್ಲಿ ನಾವು ಸತ್ವವನ್ನು ಅರಿತುಕೊಳ್ಳಬೇಕಾದರೆ ನಮ್ಮೊಳಗಿನ ಗುಣಗಳಲ್ಲಿ ಸತ್ವಗುಣವನ್ನು ಹೆಚ್ಚಿಸಿಕೊಂಡಾಗ ವಿವೇಕವೂ ಬೆಳೆದು ನಮ್ಮಲ್ಲಿರುವ ಪುರುಷ ಎಂದರೆ ಆತ್ಮಶಕ್ತಿ ತನ್ನ ಮೂಲವನ್ನು ಅರಿಯುವ ಪ್ರಯತ್ನದಲ್ಲಿ 10 ಹೆಜ್ಜೆ ಮುಂದೆ ಹೋಗುವುದರಿಂದ ಇದೇ ಪುರುಷತನದ ವಿಜಯ ಎಂದಿದ್ದಾರೆ ಮಾನ್ಯ ಗುಂಡಪ್ಪನವರು. ಈ ಸತ್ವವನ್ನು ಬೆಳೆಸಿಕೊಳ್ಳಲು ನಮ್ಮ ಪುರಾತನರು ನಮಗೆ ಹಲವಾರು ಮಾರ್ಗಗಳನ್ನು ತೋರಿದ್ದಾರೆ. ನಾವು ಆತ್ಮಾವಲೋಕನ ಮಾಡಿಕೊಂಡು ನಮ್ಮಲ್ಲಿರುವ ತ್ರಿಗುಣಗಳ ಪರಿಮಾಣ ಮತ್ತು ಪ್ರಮಾಣವನ್ನು ಅರಿತು ಸತ್ವವನ್ನು ಹೆಚ್ಚಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಪಟ್ಟರೆ ಬದುಕು ಸಾರ್ಥಕವಾಗುತ್ತದೆ. ಅದೇ ನಮ್ಮೊಳಗಿನ ಪರಮಾತ್ಮ ಶಕ್ತಿಯ ಜಯ. ಅತ್ಯಂತ ಸೊಗಸಾದಂತಹ ವಿಚಾರ. ದಾನದಲ್ಲಿ ರಾಜಸಿಕ ದಾನವನ್ನು ಇಂದು ನೋಡಿದ್ದೇವೆ. ನಾಳೆ ಸಂಜೆ ತಾಮಸಿಕ ದಾನದ ವಿಚಾರವನ್ನು ಮಾಡೋಣ. ಇಲ್ಲಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸುತ್ತಾ ಶಾಂತಿ ಮಂತ್ರವನ್ನು ಪಠಿಸೋಣ. ಓಂ
स्वस्ति प्रजाभ्यः परिपालयन्त न्याय्येन मार्गेण महीं महिषाः गोब्राह्मणेभ्यः शुभमस्तु नित्यम् लोकाः समस्ताः सुखिनो भवन्तु काले वर्षतु पर्जन्यः पृथिवी सस्यशालिनी देशोऽयं क्षोभरहितः ब्राह्मणाः सन्तु निर्भयाः सर्वेषां स्वस्ति भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु सर्वे भवन्तु सुखिनः सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् असतो मा सद्गमय तमसो मा ज्योतिर्गमय मृत्योर्मा अमृतङ्गमय ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.